ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಉಷಾ. ಸ್ಯಾರಿ ಕಲೆಕ್ಷನ್ ಅಂದಾಕ್ಷಣ ನಮಗೆ ಹಿಂದೆ ತಮಿಳುನಾಡಿನ ಜಯಲಲಿತಾ ನೆನಪಾಗ್ತಾ ಇದ್ರು. ಈಗಿನ ಕಾಲಕ್ಕೆ ದೇಶದ ಅತ್ಯಂತ ಶ್ರೀಮಂತರಲ್ಲಿ ಒಬ್ಬರಾದ ಮುಖೇಶ್ ಅಂಬಾನಿಯವರ ಪತ್ನಿ ನೀತಾ ಅಂಬಾನಿ ನೆನಪಾಗ್ತಾರೆ. ಅವರ ಬಳಿ ಇರುವ ಕಾಂಚೀವರಂ ಗೋಲ್ಡನ್ ಸ್ಯಾರಿ ಅಂದರೆ ಅವರಿಗೆ ಎಲ್ಲಿಲ್ಲದ ಪ್ರೀತಿ. ಕೈಮಗ್ಗದಲ್ಲಿ ವಿಶೇಷವಾಗಿ ತಯಾರಾಗಿರೋ ಸೀರೆಗಳನ್ನೇ ಅವರು ಖರೀದಿಸ್ತಾರೆ. ಇವರೆಲ್ಲ ಆದಮೇಲೆ ನಟಿ ಜೂಹಿ ಚಾವ್ಲಾ ಕೂಡ ಏನು ಕಮ್ಮಿ ಇಲ್ಲ. ಇವರೆಲ್ಲರ ಬಳಿಕ ಸದ್ಯ ಸದ್ದು ಮಾಡ್ತಿರೋದು ಬರೋಡಾದ ಮಹಾರಾಣಿ ರಾಧಿಕಾ ರಾಜೆ ಗಾಯಕ್ವಾಡ್. ಹೆಣ್ಣಿಗೆ ಸೀರೆ ಯಾಕೆ ಅಂದ ಅಂತ ಇವ್ರನ್ನೇ ನೋಡಿನೇ ಸಾಹಿತ್ಯ ಬರೆದ್ರೇನು ಅನ್ಸುತ್ತೆ. ಇಂಥ ಮಾಡರ್ನ್ ಯುಗದಲ್ಲೂ ಸೀರೆಯಿಂದಲೇ ಅದ್ಭುತವಾಗಿ ಕಾಣಿಸೋ ಸುಂದರಿಯರಲ್ಲಿ ಇವರು ಒಬ್ರು. ಸಾವಿರಾರು ಸೀರೆಗಳ ಖಜಾನೆಯನ್ನೇ ಹೊಂದಿರೋ ಈ ಮಹಾರಾಣಿ ಈಗ ಸುದ್ದಿ ಆಗಿರೋದು 100 ವರ್ಷದ ಹಳೆಯ ಚಿನ್ನದ ಎಳೆಯಿಂದ ಸಿದ್ಧವಾದ ಪೈಥಾನಿ ನವಾರಿ ಸೀರೆಯನ್ನ ಉಟ್ಟು. ಕಾರ್ಯಕ್ರಮವೊಂದರಲ್ಲಿ ಕಪ್ಪು ಬಣ್ಣದ 9 ಗಜದ ಪೈಥಾನಿ ಸೀರೆಯಲ್ಲಿ ಕಾಣಿಸಿಕೊಂಡ ಇವರನ್ನ ಕಂಡು ನೆಟ್ಟಿಗರು ಹುಬ್ಬೇರಿಸುತ್ತಿದ್ದಾರೆ. ಮಹಾರಾಷ್ಟ್ರದ ಔರಂಗಾಬಾದ್ನಲ್ಲಿರುವ ಪೈಥಾನ್ ಪಟ್ಟಣದಲ್ಲಿ ಮಾತ್ರ ಸಿಗ್ತಿದ್ದ ಈ ಸೀರೆ ಈಗ ಎಷ್ಟು ಕೋಟಿ ಕೊಡ್ತೀವಿ ಅಂದ್ರೂ ಸಿಗೋದು ಕಷ್ಟ. ಅಂಥ ಸೀರೆಯಲ್ಲಿ ಕಾಣಿಸಿಕೊಂಡ ರಾಧಿಕಾ ರಾಜೆ ಈಗಿನ ಕಾಲದ ಹೆಣ್ಮಕ್ಳಿಗೆ ಸ್ಫೂರ್ತಿಯೇ ಸರಿ. ಅತ್ಯಂತ ಶ್ರೀಮಂತವಾದ ವಾನ್ಕರ್ ಕುಟುಂಬದಿಂದ ಬಂದ ಮಹಾರಾಣಿ ರಾಧಿಕಾ ರಾಜೆ ಅಂದಿನ ಬರೋಡಾದ ಮಹಾರಾಜ ಸಮರ್ಜಿತ್ ಸಿಂಹ ಗಾಯಕ್ವಾಡ್ ಅವರನ್ನ ಮದುವೆಯಾಗಿದ್ರು. ರಾಧಿಕಾ ರಾಜೆಯವರ ಐಷಾರಾಮಿ ಬದುಕು ಯಾವ ರಾಣಿಗೂ ಕಡಿಮೆ ಇರಲಿಲ್ಲ. ಅವರು ಲಕ್ಷ್ಮಿ ಪ್ಯಾಲೇಸ್ ಎಂಬ ಮಹಾಭವ್ಯ ಬಂಗಲೆಯಲ್ಲಿ ವಾಸವಿದ್ದಾರೆ. ಅದರ ವಿಸ್ತೀರ್ಣ ಬಕಿಂಗ್ ಹ್ಯಾಮ್ ಅರಮನೆಗಿಂತಲೂ 4 ಪಟ್ಟು ದೊಡ್ಡದು. 25,000 ಕೋಟಿಗೂ ಹೆಚ್ಚು ಬೆಲೆ ಬಾಳುವ ಈ ದೇಶದ ಅತ್ಯಂತ ಭವ್ಯ ಅರಮನೆಗಳಲ್ಲಿ ಅದು ಒಂದು. ಅಷ್ಟೇ ಅಲ್ಲ, ಈ ರಾಯಲ್ ಫ್ಯಾಮಿಲಿ ಅಂದರೆ ಮಹಾರಾಣಿ ಹಾಗೂ ಅವರ ಪತಿ ಮೋತಿಬಾಗ್ ಸ್ಟೇಡಿಯಂನ ಮಾಲೀಕರು ಹೌದು, ಫತೇಹ್ ಸಿಂಗ್ ಮ್ಯೂಸಿಯಂನ ಮಾಲೀಕರು ಹೌದು. ರಾಣಿ ರಾಧಿಕಾ ಔಟ್ಫಿಟ್ ವಿಚಾರಕ್ಕೆ ಬಂದರೆ ಪರ್ಟಿಕ್ಯುಲರ್, ಎಲ್ಲವಕ್ಕೂ ಮ್ಯಾಚಿಂಗ್ ಇರಲೇಬೇಕು, ರಾಯಲ್ ಆಗೇ ಇರಬೇಕು ಅಂತ ಬಯಸ್ತಾರೆ. ಇವರ ಫೋಟೋಗಳನ್ನು ನೋಡಿದ್ರಂತೂ ರವಿವರ್ಮನ ಕುಂಚದಲ್ಲಿ ಮೂಡಿಬಂದ ಚಿತ್ತಾರಕ್ಕೆ ಜೀವ ಬಂತ ಅನ್ನಿಸುವಂತಿರುತ್ತೆ. ರಾಧಿಕಾ ರಾಜೆ ಹಾಗೂ ಸಮರ್ಜಿತ್ ಸಿಂಹ ಅವರ ಮದುವೆ 2002ರಲ್ಲಿ ದೆಹಲಿಯಲ್ಲಿ ನೆರವೇರಿತ್ತು. ಅಂದು ರಾಧಿಕಾ ರಾಜೆ ಅವರ ಮದುವೆಯ ಉಡುಗೆಯ ಬಗ್ಗೆ ದೊಡ್ಡ ಚರ್ಚೆಯಾಗಿತ್ತು. ಅವರ ಪಾಲಿಗೆ ಅದು ದೊಡ್ಡ ದಿನ. ಯಾಕಂದ್ರೆ ಅವರು ಅವತ್ತು ರಜಪೂತ ಶೈಲಿಯ ಪೋಷಾಕ್ ಲೆಹಂಗಾದಲ್ಲಿ ಮಿಂಚಿದ್ರು. ಆಗಿನ ಕಾಲಕ್ಕೆ ಹೊಸ ಫ್ಯಾಷನ್ಗೆ ರಾಧಿಕಾ ನಾಂದಿ ಆಡಿದ್ರು. ಈಗಲೂ ಕಾರ್ಯಕ್ರಮಗಳಿಗೆ ಅನುಗುಣವಾಗಿ ಸೀರೆ ಉಡ್ತಾರೆ. ಅವರ ಒಂದಷ್ಟು ಕಲೆಕ್ಷನ್ಸ್ ಬಗ್ಗೆ ನೋಡ್ತಾ ಹೋದ್ರೆ ಮೊದಲಿಗೆ ಹಳದಿ ಬಣ್ಣದ ಈ ಟಿಶ್ಯೂ ಸೀರೆ ನೋಡಿ. ಇದು 80 ವರ್ಷದ ಹಳೆಯ ಟಿಶ್ಯೂ ಸೀರೆ. ಈ ಸೀರೆ ಉಟ್ಟ ಫೋಟೋವನ್ನು ರಾಧಿಕಾ ಅವರು ವಿಶ್ವ ಸೀರೆಯ ದಿನ ಹಿನ್ನೆಲೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು. ಇನ್ನು ಗೋಲ್ಡನ್ ಹಳದಿ ಬಣ್ಣದ ಟಿಶ್ಯೂ ಕೋಟಾ ಸೀರೆ, ಇದು ರಾಧಿಕಾ ಅವರ ಮದುವೆ ಸಮಯದಲ್ಲಿ ಹಳದಿ ಶಾಸ್ತ್ರಕ್ಕೆ ಕೊಟ್ಟ ಸೀರೆಯಂತೆ ಅವರ ಅತ್ತೆಯವರು. 14 ವರ್ಷಗಳ ಹಳೆಯ ಸೀರೆ ಬಗ್ಗೆ ಹೇಳಿದ ಅವರು, ಈ ಸೀರೆಯಲ್ಲಿ ನಿಜವಾದ ಚಿನ್ನದ ಝರಿ ಇದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಕೆಂಪು ಬಣ್ಣದ ಈ ಸೀರೆಯನ್ನು ಕೂಡ ಅತ್ತೆ ಉಡುಗೊರೆ ಅಂತ ಹೇಳಿರೋ ರಾಧಿಕಾ 2002 ಮತ್ತು 2024ರ ಹೋಲಿಕೆಯ ಪೋಸ್ಟ್ಗಳನ್ನು ಮಾಡಿದ್ದಾರೆ. ಇದು ಗುಜರಾತ್ನ ಶ್ರೀಮಂತರು ಧರಿಸುವ ಸಾಂಪ್ರದಾಯಿಕ ಕೈಮಗ್ಗದಿಂದ ತಯಾರಾಗಿದೆ. ಹೀಗೆ ಇವರ ಸೋಷಿಯಲ್ ಮೀಡಿಯಾ ಜಾಲಾಡ್ತಾ ಹೋದರೆ ಎಷ್ಟೋ ವರ್ಷಗಳ ಹಳೆಯ ಕಲೆಕ್ಷನ್ ಸಿಗ್ತಾ ಹೋಗ್ತವೆ. ಈ ಸೀರೆಗಳಿಂದ ರಾಧಿಕಾ ರಾಜೆ ಇಷ್ಟು ಸುಂದರವಾಗಿ ಕಾಣ್ತಿದ್ದಾರೋ ಅಥವಾ ರಾಧಿಕಾ ರಾಜೆ ಅವರು ಹುಟ್ಟಿದ್ರಿಂದ ಈ ಸೀರೆಗಳಿಗೆ ಮೆರುಗು ಹೆಚ್ಚಾಯಿತು ಗೊತ್ತಿಲ್ಲ. ಆದರೆ ಸದ್ಯಕ್ಕೆ ಈ ಸೀರೆಗಳು ಹಾಗೂ ರಾಧಿಕಾ ರಾಜೆ ಎರಡೂ ಸುದ್ದಿಯಲ್ಲಿರುವುದಂತೂ ಸತ್ಯ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.